ಉಡುಪಿಯ ಚಿತ್ಪಾಡಿಯ ಬಯಲುರಂಗ ವೇದಿಕೆಯಲ್ಲಿ ಡಿಸೆಂಬರ್ 20ರಂದು ನಡೆಯಲಿರುವ ಮಹಾ ಅಧಿವೇಶನದ ಪೂರ್ವಭಾವಿ ಸಭೆ ಮಂಗಳೂರು ಕಾಟಿಪಳ್ಳ ಸುರತ್ಕಲ್ ಬಂಟ್ವಾಳ ಕಣ್ಣುತೀರ್ಥ ಕನ್ನಡ ಮೊಯ್ಲಿ ಸಂಘ ವಿಟ್ಲ ಕಾರಿಂಜೆ ಚಿತ್ರಾಪುರ ವ್ಯಾಪ್ತಿಯ ದೇವಾಡಿಗ ಸಂಘಗಳ ಸಭೆಯನ್ನು ಕರ್ನಾಟಕ ರಾಜ್ಯ ದೇವಾಡಿಗರ ಸಂಘ ರಿಜಿಸ್ಟರ್ಡ್ ಮಂಗಳೂರಿನ ಸಭಾವೇದಿಕೆಯಲ್ಲಿ ನಡೆಸಲಾಗಿದೆ. ಪ್ರಾರಂಭದಲ್ಲಿ ಶ್ರೀಮತಿ ವೀಣಾ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಪ್ರಸ್ತಾವನೆಯಾಗಿ ಯಾದವ ದೇವಾಡಿಗ ಅವರು ಮಾತನಾಡಿದರು. ನಾವೆಲ್ಲರೂ ದೇವಾಡಿಗರು. ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲ. ನಾವೆಲ್ಲರೂ ದೇವಾಡಿಗರಾಗಿರುವುದರಿಂದ ನಾವು ಇಲ್ಲಿದ್ದೇವೆ, ನಾವು ಒಟ್ಟಿಗಿದ್ದೇವೆ. ಆ ಒಂದು ದೊಡ್ಡ ಉದ್ದೇಶದಿಂದ ಬಹಳ ಒಳ್ಳೆಯ ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ಒಂದು ಸಂಘಟನೆಗಾಗಿ ಅಲ್ಲಲ್ಲಿ ಹಲವಾರು ದೇವಾಡಿಗ ಸಂಘಟನೆಗಳನ್ನು ಮಾಡಿದರು. ನಾವು ಮೊನ್ನೆಯಿಂದ ಪ್ರತಿ ಕಡೆ ಹೇಳ್ತಾ ಇದ್ದೇವೆ, ಪ್ರಾದೇಶಿಕವಾಗಿ ಸಣ್ಣ ಸಣ್ಣ ಸಂಘಗಳನ್ನು ಅಲ್ಲಲ್ಲಿಯ ದೇವಾಡಿಗರ ಅಭಿವೃದ್ಧಿಗಾಗಿ, ದೇವಾಡಿಗರ ವಿವಿಧ ಸವಲತ್ತುಗಳ ದೃಷ್ಟಿಯನ್ನು ಇಟ್ಟುಕೊಂಡು ಶೈಕ್ಷಣಿಕವಾಗಿ ಅಥವಾ ವೈದ್ಯಕೀಯವಾಗಿ ಸಣ್ಣ ಸಣ್ಣ ರೀತಿಯ ಸೇವೆಯನ್ನು ಮಾಡುವುದಕ್ಕಾಗಿ, ದೇವಾಡಿಗ ಸಮಾಜದ ಸೇವೆಗಾಗಿ ಆ ಸಂಘಟನೆಗಳನ್ನು ಪ್ರಾರಂಭಿಸಿದರು. ಗೌರವ ಪ್ರಧಾನ ಕಾರ್ಯದರ್ಶಿ ಹಿರಿಯಡ್ಕ ಮೋಹನ್ ದಾಸ್, ಮುಂಬೈ ಸಂಘದ ಅಧ್ಯಕ್ಷರಾದ ರವಿ ಎಸ್ ದೇವಾಡಿಗ, ವಿಶ್ವ ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ ದೇವರಾಜ್ ಕೆ, ಕರ್ನಾಟಕ ರಾಜ್ಯ ದೇವಾಡಿಗ ಸಂಘದ ಉಪಾಧ್ಯಕ್ಷರಾದ MH ಕರುಣಾಕರ ದೇವಾಡಿಗ, ಮಹಾಮಂಡಳದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಅಂಬಲ್ಪಾಡಿ, ಸಂಘಟನಾ ಕಾರ್ಯದರ್ಶಿ ಜನಾರ್ದನ ಪಡುಪಣಂಬೂರು, ಉಡುಪಿ ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ವಿಜಯ್ ಕೊಡಬೂರು ಸಮಯೋಚಿತವಾಗಿ ಮಾತನಾಡಿದರು. ನಾವು ಸರ್ಕಾರದಿಂದ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಪಡ್ಕೋಬೇಕು. ಇದನ್ನು ನಮ್ಮ ಜನರಿಗೆ ಮುಟ್ಟಿಸುವ ನಾವು ಪ್ರಯತ್ನ ಮಾಡಬೇಕು. ವಿಶ್ವ ದೇವಾಡಿಗ ಮಹಾಮಂಡಲ ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭಗೊಳ್ಳುವಾಗ ಇದು ಎಲ್ಲ ಸಂಘಕ್ಕೆ ಪೂರಕವಾಗಿ ಅವರೆಲ್ಲರಿಗೂ ನಮ್ಮ ಪ್ರೋತ್ಸಾಹವನ್ನು ನೀಡುತ್ತಾ ಯಾವುದೇ ರೀತಿಯಲ್ಲಿ ಸಾಧ್ಯತೆ ಉಂಟು ಅದನ್ನೆಲ್ಲ ನಾವು ಸಮರ್ಪಿಸುತ್ತಾ ಬರಬೇಕು. ಮತ್ತು ಯಾವುದೇ ಸಂದರ್ಭದಲ್ಲಿ ನಾವು ಹಣದ ವಿಷಯದಲ್ಲಿ ಆಲೋಚನೆ ಮಾಡಬಾರದು. ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕನ್ನೋ ದೃಷ್ಟಿಯಲ್ಲಿ ನಾವು 2022ನೇ ಇಸವಿಯಲ್ಲಿ ಒಂದು ನಮ್ಮ ಏಕನಾಥೇಶ್ವರಿ ದೇವಸ್ಥಾನದಲ್ಲಿ AGM ಇದ್ದಾಗ ನಮ್ಮ ಧರ್ಮಪಾಲ್ ದೇವಾಡಿಗರ ಆತ್ಮೀಯ ಫ್ರೆಂಡ್ ಅವರು, ನಮ್ಮ ಪರಿಸರವಾದಿಗಳು, ಅವರು ಒಂದು ಪ್ರಪೋಸಲ್ ಕೊಟ್ಟರು. ನೀವು ಇನ್ನೂ ಗಟ್ಟಿಯಾಗಬೇಕಾದ್ರೆ ನೀವೊಂದು ಸಮ್ಮೇಳನ ಮಾಡಬೇಕು. ನೀವು ಮಾಡೋದಾದರೆ ನಾನು 3 ಲಕ್ಷ ಕೊಡ್ತೇನೆ. ಅಷ್ಟು ಹೊತ್ತಿಗೆ ನಮ್ಮ ನಾರಾಯಣ ದೇವಾಡಿಗರು ಹೇಳಿದರು, ನಾನೊಂದು ಲಕ್ಷ ಕೊಡ್ತೇನೆ ಅಂತ. ಆಗ ನಮ್ಮ ಧರ್ಮಪಾಲ್ ದೇವಾಡಿಗರು ಹೇಳಿದರು, ನಾನೊಂದು ಲಕ್ಷ ಕೊಡ್ತೀನಿ. ಅಲ್ಲಿಗೆ 5 ಆಯಿತು. ಆಗ ನಾನು ಹೇಳಿದೆ, ನಾನು ಅಕಾಡೆಮಿಷಿಯನ್, ಅದರಿಂದ ಎಷ್ಟು ಅಂತ ಪ್ರಾಮಿಸ್ ಮಾಡಲಿಕ್ಕೆ ತಯಾರಿಲ್ಲ, ಆದರೆ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ನಾವು ಇದು ಮಾಡಿದ್ವಿ. ಕರ್ನಾಟಕ ರಾಜ್ಯ ದೇವಾಡಿಗರ ಸಂಘದ ಶತಮಾನೋತ್ಸವದ ಕಾರ್ಯಕ್ರಮ ಅತ್ಯಂತ ಸುಲಲಿತವಾಗಿ ವಿಜೃಂಭಣೆಯಲ್ಲಿ ಸೆಪ್ಟೆಂಬರ್ 20ಕ್ಕೆ ಜರುಗಬೇಕು. ಅದು ನಾವು ಎಣಿಸೋಕ್ಕಿಂತ ಹೆಚ್ಚಾಗಿ ಜರುಗಿದರೆ ಅದರ ಶುಭ ಫಲ ನಮಗೆ ಕೂಡ ಬರ್ತದೆ, ವಿಶ್ವ ದೇವಾಡಿಗ ಮಹಾಮಂಡಲಕ್ಕೂ ಬರ್ತದೆ. ಆದ್ದರಿಂದ ನಾವು ವಿಶ್ವ ದೇವಾಡಿಗ ಮಹಾಮಂಡಲದವರು ಬೇರೆ ಯಾರೂ ಅಲ್ಲ, ನೀವೇ ನಾವು, ನಾವೇ ನೀವು. ಖಾಲಿ ಲೇಬಲ್ ಮಾತ್ರ ಚೇಂಜ್ ಮಾಡ್ಕೊಂಡೋದು ನಾವು. ಆದರೂ ಕೂಡ ಎಷ್ಟೇ ಲೇಬಲ್ ಚೇಂಜ್ ಮಾಡಿದರೂ ನಮ್ಮ ಮಿಸಸ್ ಮರವಳಿಯವರಿಗೆ ಗೊತ್ತುಂಟು, ಒರಿಜಿನಲ್ ಲೇಬಲ್ ರಿಮೈನ್ಸ್ ಒರಿಜಿನಲ್ ಲೇಬಲ್. ಸೊ ಹೆಚ್ಚು ಮಾತಾಡಲಿಕ್ಕೆ ಹೋದರೆ, ನನ್ನನ್ನು ಸಮಾಜಕ್ಕೆ, ಸಂಘಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಮಂಗಳೂರು ಸಂಸ್ಥೆ. ನಾನು 1972ರಲ್ಲಿ ಸಂಘದ ಕೆಲಸಕ್ಕೆ
ನಮ್ಮ ಗುರುಗಳಾದ ಜಯಾನಂದ ದೇವಡಿಗರ ಮುಖಾಂತರ ಸೇರಿಕೊಂಡಿದ್ದು. ಎಂಕುಲು ಒಂಜಿ ತಿಂಗೊಳ್ಳಿಂಚಿ ಸುಮಾರು 45 ಸಂಘದ ಮಿತ್ತು ಹೆಚ್ಚ ಮೀಟಿಂಗ್ ಮಲ್ತ ಮೂಲ ಈತ ಸಂಘ ಇತ್ತು ಅಂತೆ ಜನ ಕಡಿಮೆ ಉಂಡು. ಸೊ ಬೊಕ್ಕ ಮಾತ ಕೊಡಿಡ್ಲ ಫುಲ್ಲು ಜನ ಇತ್ತೀರ, ಒಂಚೂರು ಮನಸ್ಸಿಗೆ ಒಂಚೂರು ಒಂದುಂಡು. ಸೊ ಎಂಕಲು ಕೋಡೆಲ್ಲ ಸಿರ್ಸಿಡ್ ಮೀಟಿಂಗ್ ಮಲ್ತಿತ್ತ ಕಾಂಡೆ ಬೈಯಗ ಭಟ್ಕಳಡು ಆಡ್ಬೇಕು ಅವೇಡು ದುಂಬುಲ ನಮ್ಮ ಪಾವಂಜೇಡು ಮೂಡುಬಿದ್ರೇಡು ಉಪ್ಪುಂದಾಡು ಬೊಕ್ಕ ಬೇತೆ ಬೇತೆ ಕೆಲವು ಜಗಟ್ಟು ನಮ್ಮ ಪೂರ್ವಭಾವಿ ಸಭೆ ಮಲ್ದ. ಸೊ ಫುಲ್ಲು ರೆಸ್ಪಾನ್ಸ್ ಮಸ್ತ್ ಎಡ್ಡೆ ರೀತಿಡು ಕೊರೊಂದುಲ್ಲೇರು ಅಂಚ ಒಂದು ದಾಯಿಗೆ ಮಲ್ಪ ಪನ್ನಾಗ ನಮ್ಮ ಮಾತಿರ್ಲ ಪಂಡೇರು ನಮ್ಮ ಸಮಾಜಗ ಒಂಜಿ ದೇವಾಡಿಗ ಸಮಾಜದ ಮಿತ್ತು ಇತ್ತಿನ ಭಾವನೆ ಚೇಂಜ್ ಆವಡು. ಆ ಮಾತ ಸಂಘಗಳು ಒಂಜಿ ಮಾದರಿ ಸಂಘವಾದ ವಿಶ್ವ ದೇವಾಡಿಗ ಮಂಡಲದ ಅಧ್ಯಕ್ಷರಾದ ಧನಪಾಲ್ ದೇವಾಡಿಗರನ್ನು ವಹಿಸೊಂದು ಇಡೀ ದೇವಾಡಿಗ ಸಮಾಜಕ್ಕೆ ನ್ಯಾಯ ಕೊರಡು, ಕಲ್ಪನಿನ ಜೋಕುಲಿಗೆ ವಿದ್ಯೆ ಕೊರಡು, ಡಾಕ್ಟರ್ ಇಂಜಿನಿಯರ್ಸ್ ಆವಡು, ಸರ್ಕಾರದ ಅಭಿವೃದ್ಧಿ ನಿಗಮವನ್ನು ಗೆತ್ತನುಡು ಪಂಪಿಸಿದ ರೀತಿಡು ಮಲ್ಲ ಹೋರಾಟಕ್ಕೆ ಜಾದಿರು ಅರ್ನೊಟ್ಟುಡು ಬೆರಿಸಾಯಾದ ಇಡೀ ದೇವಾಡಿಗ ಸಮಾಜ ಅಚ್ಚುಮತ್ರ ಸಂಘ ಬಕ ಸಮಸ್ತ ದೇವಾಡಿಗ ಸಮಾಜದಗಲು ಅರ್ನ ಬೆರಿಸಾಯದಿ ಕಲ್ವಿಸುದ. ಡಿಸೆಂಬರ್ 21ನೇ ತಾರೀಕು ಉಡುಪಿದ ದೇವಾಡಿಗರ ಸೇವಾ ಸಂಘದ ಎದುರ್ದ ಬಯಲುರಂಗ ಮಂದಿರಡು ಬಾರಿ ಮಲ್ಲ ಒಂಜಿ ದೇವಾಡಿಗ ಸಮಾಜಗಳು ಸುವರ್ಣಾಕ್ಷರ ಬರೆಪಿರಂಚಿದ ಕಾರ್ಯಕ್ರಮ ಅವಡು ಒಂದು 25,000 ಪ್ರಾಶಂಕಲ್ನ ಫಸ್ಟ್ 5,000 ಇರ್ತದೆ. 5,000 ಬೋದು 10,000 ಅಂಡು ಸಭೆ ದುಂಬು ಬೈಲಕ್ಕಿನ 20,000 ಅಂಡು ಕ್ವಾಡದ ಸಭೆ ಮುಟ್ಟ 25,000 ಮುಟ್ಟ ಬರ್ತೇನೆ. ಪ್ರಾಶ ಇನ್ನಿಡ್ ಪಕ್ಕ ಕರುಣಾಕರ್ ದೇವಾಡಿಗರನ್ನ ಅಥವಾ ಮಂಗಳೂರು ದೇವಾಡಿಗ ಸಂಘದ ಮಾತ ಹಿರಿಯರನ್ನ ಸುಧಾಕರಣಗಳು ಈತಕ್ಕನಗಳು ಇಡೀ ಮಾತಗಲ್ಲ ತಂಡು ಎಂಕಲ್ 7,000 ಜನ ನಿಗಳು ಉಡುಪಿಗೆ ಮಲ್ತಕೊರುವರು ಕರುಣಾಕರಣ ವಿಶ್ವದೇವಾಡಿಗ ಮಂಡಲಡು ಪ್ರಾರಂಭ 5,000 ಜನಸಂಖ್ಯೆ ಬರ್ತಂಡು 10,000 ಜನಸಂಖ್ಯೆ ಅಂಡು 20,000 ಅಂಡು ಕೋಡೆ ಆ ಸಿದ್ದಾಪುರದ ಸಂಘ 25,000 ಉಡುಪಿಗೆ ಸೇರೋಡು ಪಂಪಿಂಚಿತ್ತಿನ ಒಂಜಿ ತೀರ್ಮಾನಕ್ಕೆ ತಂದಿಬೇಕ. ಮಂಗಳೂರು ದೇವಾಡಿಗ ಸಂಘ 7,000 ಜನ ಬರುವರು ಪಂಪಿನ ಚಿತ್ತಿನ ಭಾರಿ ಮಲ್ಲ ಕಾರಣ ದಾಯಕ ಪಂಪೆ ಬಣ್ಣಗೆ ಅವರದ್ದು ದುಂಬು ವಿಶ್ವದೇವಾಡಿಗ ಅಧಿವೇಶನ ಆವರ ದುಂಬು ಮಂಗಳೂರು ದೇವಾಡಿಗ ಶತಮಾನೋತ್ಸವನು ಸಾವಿರಾರು ಜನ ಕಣ್ಣುಡು ತುಂಬುದ ಸಂತೋಷ ಪಡಿಪಿನ ಕಾರ್ಯಕ್ರಮ ಆ ಬೆಕ್ಕ ಎಂಕೆಲ್ಲ ಸಮಾರಂಭ. ನಮಗೆಲ್ಲರಿಗೂ ಇದು ಆಗಬೇಕು ಅಂತ ಮನಸ್ಸಿದೆ. ಹಿರಿಯರು ಹೇಳಿದ್ದಾರೆ ಆಗಬೇಕು ಅಂತ ಮನಸ್ಸಿದೆ. ಆದರೆ ಅದರಲ್ಲಿ ನನ್ನ ಪಾತ್ರ ಏನು ಅನ್ನುವ ಒಂದು ಯೋಚನೆಯನ್ನು ನಾವೇ ಮಾಡಬೇಕು. ಹಿರಿಯರು ಜವಾಬ್ದಾರಿಯನ್ನು ಕೊಡ್ತಾರೆ, ಆದರೆ ನಾನೇನು ಮಾಡಬಲ್ಲೆ, ಅದಕ್ಕೋಸ್ಕರ ನಾನೇನು ಮಾಡಬಲ್ಲೆ. ಈಗ ಉದಾಹರಣೆಗೆ ಗಣೇಶಣ್ಣ ಹೇಳಿದ್ದಾರೆ, ಎಲ್ಲ ಸಂಘದಲ್ಲಿ ಒಂದಷ್ಟು ಸಂಪರ್ಕ ಮಾಡಲಿಕ್ಕೆ ಒಂದಷ್ಟು ಜನ ಸಂಪರ್ಕ ಪ್ರಮುಖರಾಗಿ ಮನೆಗೆ ಹೋಗಿ ಸರ್ವೆ ಮಾಡುವಂಥದ್ದಿದ್ದರೆ ಕೊಟ್ಟರೆ ಸರ್ವೆ ಮಾಡುವಂಥದ್ದನ್ನು ಮಾಡ್ಬೋದಾ? ಆ ಸರ್ವೆ ಹೇಗಿರಬೇಕು ಕೇಳಿದರೆ ಆ ಮನೆಯಲ್ಲಿ ಎಷ್ಟು ವಯಸ್ಸಿನವರಿದ್ದಾರೆ, ಎಷ್ಟು ವಿದ್ಯಾಭ್ಯಾಸದವರಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಮನೆಯ ಸ್ಥಿತಿ ಏನಿದೆ, ಆರೋಗ್ಯದಲ್ಲಿ ಏನಾಗಿದೆ, ಅವರಿಗೆ ಉದ್ಯೋಗ ಏನು ಮಾಡ್ತಾ ಇದ್ದಾರೆ, ಅಥವಾ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಅದನ್ನೆಲ್ಲ ಸಂಪರ್ಕ ಮಾಡುವಂಥ ಒಂದು ಸರ್ವೆಯ ಬುಕ್ ಹೋಗ್ತದೆ. ಅದು ಬಂದರೆ ಏನು ಲಾಭ ಕೇಳಿದರೆ ಯಾರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟತೆ ಸಿಗ್ತದೆ. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಸವಾಲು ಇದೆ, ಎಷ್ಟು ಅಪೇಕ್ಷೆ ಇದೆ, ಅದೆಲ್ಲ ಸರ್ವೆ ಬುಕ್ನಲ್ಲಿ ಸಿಗ್ತದೆ ಅನ್ನೋ ಒಂದು ಆಶೆಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ನಾವು ಸಂಘಗಳ ಸಭೆಯನ್ನು ಕರೆದಿದ್ದೇವೆ. ಈ ಸಂಘಗಳು ನಮಗೆ ಎಷ್ಟು ಜನರನ್ನು ತರಿಸುವಂಥ ಶಕ್ತಿಯನ್ನು ಹೊಂದಿದೆ ಎನ್ನುವುದು ನಮಗೆ ಬೇಕು. ಅಂತಹ ಶಕ್ತಿಯನ್ನು ಪಡೆದು ನೀವು ನಮ್ಮೊಂದಿಗೆ ಜೊತೆ ಸೇರಬೇಕು. ಆಗ ಈ ಒಂದು ವ್ಯವಸ್ಥೆ ಸುಸೂತ್ರವಾಗಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗ ನಮಗೆ ಸುಸಂದರ್ಭ ಬಂದಿದೆ. ಯಾಕಂತ ಹೇಳಿದರೆ ಧರ್ಮಪಾಲ್ ದೇವಾಡಿಗರಂಥ ಧೀಮಂತ ನಾಯಕರು, ಹಾಗೆಯೇ ದೇವಾಡಿಗರ ಭೀಷ್ಮರಾಗಿರುವಂತಹ ಆರೋಗ್ಯ ಸರಿ ಇಲ್ಲದಿದ್ದರೂ ಇದು ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಎನ್ನುವಂಥ ಛಲದಿಂದ ಇರುವಂಥ ಛಲವಾದಿ ಹಿರಿಯಡ್ಕ ಮೋಹನ್ ದಾಸರು, ಹಾಗೆಯೇ ಬೊಂಬಾಯಿ ಸಂಘದಲ್ಲಿ ಶತಮಾನೋತ್ಸವವನ್ನು ಮಾಡಿ ಅನುಭವ ಇರುವಂತಹ ನಮ್ಮ ದೊಡ್ಡಣ್ಣ ರವಿ ದೇವಾಡಿಗರು, ಇವರೆಲ್ಲ ಒಂದು ಸೇರಿರುವಂಥ ಈ ಒಂದು ಸುಸಂದರ್ಭದಲ್ಲಿ ನಾವು ಈ ಒಂದು ಮಹಾ ಅಧಿವೇಶನವನ್ನು ಮಾಡಲಿಕ್ಕೆ ಮಾತ್ರ ಸಾಧ್ಯತೆ ಇದೆ. ರಿಯಲಿ ಎಂಕೊಂಜಿ ಯೋಗ ಭಾಗ್ಯ ಅನ್ಪನೋಡು ಅಶೋಕಣ್ಣೆ ಕೆನಡಾ ಪ್ರವಾಸ ಪೋತಿ ನಡೆದ ಹತ್ರ ಎಂಕೊಂಜಿ ಒಂದೊಂಜಿ ಭಾಗ್ಯ ಮಕ್ಕಳೊಟ್ಟಿಗೆ ಮಲ್ಲಕ್ಲನೊಟ್ಟಿಗೆ ಕೊಲ್ಲೋಣ. ಯಾನ ಎವ್ರಿ ಮಹಾಮಂಡಲದ ಮೀಟಿಂಗ್ ಆನಾಗ ನಮ್ಮ ಏಕನಾಥೇಶ್ವರಿ ಅನ್ನಾಗ ಏನು ವಿಸಿಟ್ ಮಂದೈತೆ ಮುರಣಿ ಉಡುಪಿಡ್ಲ ವಿಸಿಟ್ ಮಂದ ಎಂಕಲು
ಎಡ್ಡೆ ಇತ್ತೆ ಇಟ್ ಹಸ್ ಎಂಜಾನ್ಪಿನಿ ಶೋಕ ಎಲ್ಲಂಜಿ ಡಿಸೆಂಬರ್ 20 ಮಹಾಮಂಡಲದ ಒಂಜಿ ಮಲ್ಲ ಅಧಿವೇಶನ ನಮ್ಮ ಉಡುಪಿ ಸಂಘದ ಮುತ್ತಾಳಿಕೆಡ್ ನಡತೊಂದುಂಡು ಐಕೆ ಮಸ್ತ್ ಉದ್ದು ಬತ್ತಂಡು ಕುಡ್ಲಾಡ್ದ ದಾದ ನಿಕುಲು ರವೆಣ್ಣೆ ಎಂಗ್ಲ ಮಳ್ಳನ್ನೇನು ಏಪಲ ಅನ್ಪೇರು ದಾದ ಮಾರ ನಿಕ್ಲೆ ಜನ ಮನ್ಪೇರ ಆಪುಜ ಅಂದ ಸರ್ ಕುಡ್ಲದ ವಿಷಯ ಗೊತ್ತುಂಡಿರೇಗೆ ಜನಕ್ಲೆಗೆ ಏತು ಫೋನ್ ಮಂತದ್ದು ಬತ್ತದ ಒಂಜಿ ಅರ್ಧ ಗಂಟೆ ಬರೋವನ್ನಾಗ ಅಕ್ಲ ಒಂಜಿ ಉಪ್ಪುಂಡು ಅಂಚಾದ ನಂಗೆ ದಾಲ ಮನ್ಪೇರ ಅಪ್ಜಿ ಅಣ್ಣ ಪಿದ ಹಿಡ್ದು ಬತ್ತಿನಕ್ಲೆ ಎಂಕ್ಲೆ ಸಾಧಾರಣ ಕೋಡೆ ಕಾಂಡ್ ಹಿಡ್ದು ಕೊಲ್ಲೊಂದು ಬಯ್ಯ ಮುಟ್ಟ ಫೋನ್ ಮಂದ ಉದಯ್ ವೀಣಾ ಬೊಕ ಬೇತೆ ನಮ್ಮ ಗೀತಕಲ ಇತ್ತಾರೆ ಬೊಕ ನಮ್ಮ ಸ್ಟಾಫ್ಲ ಇತ್ತಾರೆ ಪೂರ ಒಟ್ಟಿಗೆ ಕೊಲ್ಲೊಂದು ಫೋನ್ ಮಂದ ಅಣ್ಣ ದಾದ ಅನ್ಪುನು ನಮಕ್ ಒಯ್ತಂದು ಬರ್ರ ಆಪುಜಿ ಸೊ ಎಂಕಲ್ ನನೊಂದು ಎಂಚಿನ ಬಂದಾಗ ನಮ್ಮ ಏಕನಾಥೇಶ್ವರಿ ಆನಾಗ ದೇವಸ್ಥಾನದ ಒಂದು ಆನಾಗ ಎಂಗ್ಲ ಕುಡ್ಲಾಡ್ದ ಮಸ್ತ್ ಜನ ಎಂಕಲ್ ಬೈದ ಶೋಕ್ ಮಂತದ ನಮ್ಮ ದೇತ ಹೊರೆ ಕಾಣಿಕೆದಲ್ಲ ಬೊಕ ಶೋಭಾ ಯಾತ್ರೆ ಪೂರ ಎಂಕಲ್ ಪಾಲ್ಮಂದ ಅಂಚನೆ ಈ ಸತಿಲ ಎಂಕುಲು ಐತೆ ಸೆಂಟಿನರಿದ ಎಂಕುಲು ಇಲ್ಲಿಲ್ಲಡೆ ಪೋನಾಗ ಎಂಕುಲು ಒಂದೇತಲ್ಲ ಒಂದೇನು ಪಬ್ಲಿಸಿಟಿ ಮಂತೊಂದು ಪಪ್ಪ. ಈ ಸಂದರ್ಭದಲ್ಲಿ ವಿಶ್ವ ಮಹಾಮಂಡಲದ ಅಧ್ಯಕ್ಷರಾದ ಧರ್ಮಪಾಲ್ ಯು ದೇವಾಡಿಗ ಅವರನ್ನು ಗೌರವಿಸಲಾಯಿತು. ಬಳಿಕ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡುತ್ತಾ ನಮ್ಮ ಬೇಡಿಕೆಗಳು ಸರ್ಕಾರದ ಮಟ್ಟಕ್ಕೆ ಮುಟ್ಟಲು ಈ ಮಹಾ ಅಧಿವೇಶನ ಅಗತ್ಯವೆಂದರು. ನಮ್ಮ ಒಂಜಿ ಸಂಸ್ಥೆ ನಡಪಡುಂದಾಂಡ ಎಂಚ ನಮ್ಮ ಮೂವ್ಮೆಂಟ್ ಮಲ್ಪೋಡು ಎರೆನೆಂಚ ಪತ್ತೋಡು ಎಂಚ ಅವೇನು ದುಂಪತ್ನ ಪೋಡು ದಟ್ ಈಸ್ ಆಲ್ ವಿತ್ ದ ಲೀಡರ್ಸ್ ನಕಲು ಬೊಕ್ಕ ಮ್ಯಾನೇಜಿಂಗ್ ಕಮಿಟಿ. ಸೊ ಅಂಚ ನಿಕ್ಲು ಖಂಡಿತ ಅವೇನು ಲಾಯ್ಕಡ್ ಮಲ್ಪೋರು ನಿಕ್ಲೆಗೆ 100th ಇಯರ್ದ ಸೆಪ್ಟೆಂಬರ್ 20 ಆಪಿನ ಪ್ರೋಗ್ರಾಮ್ಗೆ 100% ಶುಭಾಶಯ ಕೊರೊಂದುಲ್ಲಾನು ದೇವರಡೆ ಬೇಡೊಂದುಲ್ಲಾನು ನಿಕಲ್ಲ ಪೂರ್ಣ ಪ್ರೋಗ್ರಾಮ್ ಭಾರಿ ಒಂಜಿ ಪೊರ್ಲುಡು ಎಂಚ ಬಾಂಬೆ ಸಂಘ ಎಂಕಲು ಮಲ್ದನ ಅಂಚನೆ ಅವೇ ರೀತಿ ನಿಗಲಾಲ ಆವೋಡು ಪಂಡ ದೇವರಡೆ ಪ್ರಾರ್ಥನೆ ಮಲ್ತವೆ ನಿಗಲೆ ಶುಭಾಶಯ ಕೊರೊಂದುಲ್ಲ ಬೊಕ್ಕ ಎಂಚಿನ ಕಷ್ಟತ್ತಲ್ಲಿ ಎಂಕಲೆ ಪಂಡ್ಲೆ ಎಂಕಲು ವಿಲ್ ಇನ್ವಾಲ್ವ್ ವಿತ್ ಯು. ವೇದಿಕೆಯಲ್ಲಿ ಸಂಘಟನಾ ಕಾರ್ಯದರ್ಶಿ ಚೆನ್ನಪ್ಪ ಮೊಯ್ಲಿ, ಕೋಶಾಧಿಕಾರಿ ಸುರೇಶ್ ಕೊಡವೂರು ಉಪಸ್ಥಿತರಿದ್ದರು. ರೋಹಿತಾಶ್ವ ದೇವಾಡಿಗ ಕೊನೆಯಲ್ಲಿ ವಂದಿಸಿದರು. ಯಶ್ವಿತಾ ದೇವಾಡಿಗ ಕಾರ್ಯಕ್ರಮ ನಿರೂಪಿಸಿದರು.